ನಮ್ಮ ಶಶಿ ರಾಜ್ ದೊರೆ ಅವರಿಗೂ ನನ್ನ ಧನ್ಯವಾದನ ಸಲ್ಲಿಸ್ತೀನಿ. ಈ ವಿಷ್ಣು ಅವ್ರ ಬಗ್ಗೆ ಬಹಳ ಹತ್ತಿರದ ನಿಕಟ ಸಂಪರ್ಕ ಇಟ್ಕೊಂಡು 50 ವರ್ಷಗಳಲ್ಲಿ ಜೊತೆಯಲ್ಲೇ ಬೆಳೆದು ಬಂದಂತ ನಮ್ಮ ರಾಜ್ ಸಿಂಗ್ ಬಾಬು ಅವರು ಅವ್ರ ಬಗ್ಗೆ ಎಲ್ಲವನ್ನೂ ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ಹಾಗಾಗಿ ಅಲ್ಲಲ್ಲಿ ನಾ ಕಂಡ ತುಣುಕುಗಳು ಪೂರ್ಣ ಸಿನಿಮಾವನ್ನು ನೋಡಿದಾಗ ಮಾತ್ರ ನಾನು ಅದ್ರ ಬಗ್ಗೆ ಪೂರ್ಣವಾಗಿ ಮಾತಾಡೋದಕ್ಕೆ ಸಾಧ್ಯವಾಗುತ್ತೆ. ಬಟ್ ವಿಷ್ಣು ಸಿಂಹದ ಹಾದಿ ಅಂತ ಹೇಳಿದಾಗಲೇ ಸಿಂಹ ಹೇಗೆ ನಡ್ಕೊಂಡು ಬಂತು, ಅವ್ರು ನಡೆದು ಬಂದ ದಾರಿ ಹೇಗೆ ಅನ್ನೋದನ್ನ ನಾನು ಬಹಳ ಹತ್ತಿರದಲ್ಲಿ ಕಂಡವನು. ಇವರು ನನಗಿಂತ ಹೆಚ್ಚಾಗಿ ಕಂಡವರು ನಮ್ಮ ಬಾಬು ಅವರು. ನಾನು ವಿಷ್ಣುವರ್ಧನ್ ಅವರ ಪರಿಚಯ ಆಗಿದೆ ನಮ್ಮ ರಾಜ್ ಸಿಂಗ್ ಬಾಬು ಅವರ ಕಂಪನಿಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ಅವ್ರ ತಂದೆ ಹತ್ರ ಕೆಲಸ ಮಾಡ್ತಾ ಇದ್ದೆ. ಇವ್ರ ತಾಯಿ ನನಗೆ ಊಟ ಹಾಕಿ ಸಾಕಿದ್ದಾರೆ. ಇವ್ರ ಜೊತೆ ನಾನು ಕೆಲಸ ಮಾಡಿದ ಮೇಲೆ ನಾನು ವಿಷ್ಣುವರ್ಧನ್ನ ಪರಿಚಯ ಆಗಿದ್ದು. ಆನಂತರ ಹಲವಾರು ಸಿನಿಮಾಗಳ ಅವ್ರ ಜೊತೆ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಸಹೋದರ ಸೇವಲೆಲ್ಲ ನಾನೇ ಅವ್ರ ಜೊತೆಲಿ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಾ ಇದ್ದೆ. ವಿಷ್ಣುವರ್ಧನ್ ಅವರು ಕೆಲಸಕ್ಕೆ ಬೆಲೆ, ಅವರು ಆಗ್ಲೇ ಹೇಳಿದ್ದಾರೆ, ಒಬ್ಬ ಡೈರೆಕ್ಟರ್ಗೆ ಒಂದು ಕತೆಗೆ ಸ್ಕ್ರಿಪ್ಟ್ಗೆ ಬೆಲೆ ಕೊಡುವಂತ ಒಬ್ಬ ಕಲಾವಿದ ಅಂತಂದ್ರೆ ಅದು ವಿಷ್ಣುವರ್ಧನ್. ಅವರು ಹೇಳಿದ್ದಾರೆ, ಅವ್ರು ನಿಜವಾಗ್ಲೂ ಅವರ ಭಾಷೆ ಅಷ್ಟು ಸ್ಪಷ್ಟವಾಗಿದೆ ಅನ್ನೋದು 100ಕ್ಕೆ 100 ಸತ್ಯ. ಬಹಳ ಸ್ಫುಟವಾಗಿ ಸ್ವಚ್ಛವಾಗಿ ಕನ್ನಡ ಮಾತಾಡೋದ್ರಲ್ಲಿ ಬಹಳ ಕರೆಕ್ಟ್ ಆಗಿ ಅಂತಂದ್ರೆ ವಿಷ್ಣುವರ್ಧನ್ ಹೇಳ್ಬೋದು. ಸುಂದರವಾದ ಮುಖವುಳ್ಳಂತ ಬಹಳ ನಿಜವಾದ ಒಬ್ಬ ನಾಯಕ ನಟ. ಅವರಲ್ಲಿದ್ದ ಗುಣಗಳು, ಮೊದಲನೇದಾಗಿ ಹೆಣ್ಣಿಗೆ ಕೊಡ್ತಕ್ಕಂಥ ಒಂದು ಗೌರವ ಅವರಲ್ಲಿ ಬಹಳ ಇತ್ತು ಅವ್ರಿಗೆ. ಅದಕ್ಕೆ ನಿಜವಾಗ್ಲೂ ನಾವು ಮೆಚ್ಚಲೇಬೇಕು. ನಾನು ಒಂದು ಪ್ರೇಮದ ಕಥೆ ಅಂತ BR ಲಕ್ಷ್ಮಣ್ ಅವರು ಒಂದು ಕತೆ ಮಾಡಿದ್ದೆ, ಪ್ರಜಾವಾಣಿ ವಾರಪತ್ರಿಕೆಯಲ್ಲಿ ಬಂದಿದ್ದು. ಅದು ಮಾಡಿದ್ಮೇಲೆ 1-2 ವರ್ಷ ಕೆಲಸ ಇರಲಿಲ್ಲ, ಮನೇಲಿ ಕೂತಿದ್ದೆ. ಆಮೇಲೆ ಒಂದು ಸಿನಿಮಾ ಬಂತು, ವಿಜಯ ವಿಕ್ರಮ ಅಂತ ಹೇಳಿ. ಆ ವಿಜಯ ವಿಕ್ರಮದಲ್ಲಿ 2 ಪಾತ್ರಗಳನ್ನ ವಿಷ್ಣುವರ್ಧನ್ ಅವ್ರ ಪಾತ್ರ ಮಾಡಿದ್ರು. ಅಲ್ಲಿ ನಿರ್ದೇಶಕರು KSR ದಾಸ್ ಅವರು ಸ್ವಲ್ಪ ಹೃದಯಾಘಾತದಿಂದ ಅವರು ಆಸ್ಪತ್ರೆ ಸೇರಿದ್ರಿಂದ ನಾನು ಒಂದು 15 ದಿನಗಳ ಶೂಟಿಂಗ್ ಚಿತ್ರೀಕರಣವನ್ನ ನಾನು ಮಾಡಿದೆ. ಆ 15 ದಿನಗಳಲ್ಲಿ ಮಾಡಿದ ಚಿತ್ರೀಕರಣವನ್ನು ಗಮನಿಸಿದ ವಿಷ್ಣುವರ್ಧನ್ ನನಗೆ ಒಂದು ಅವಕಾಶವನ್ನು ಯಾವ ರೀತಿ ಕಲ್ಪಿಸ್ಕೊಟ್ರು ಅಂದ್ರೆ, ನಾನು ಪಾಮ್ಗ್ರ ಹೋಟ್ಲಲ್ಲಿ ಇದ್ದಾಗ ಒಬ್ರು ಬಂದ್ರು, ಮ್ಯಾನೇಜರ್ ರಾಮಾಚಾರಿ ಅಂತೇಳಿ, ವರ್ಧಾಚಾರಿ ಅಂತೇಳಿ. ಅವ್ರು ಬಂದು ಇಲ್ಲಿ ಜೋಸೆಮ್ಮನ್ ಯಾರು ಅಂತ ಕೇಳಿದ್ರು. ಶಕ್ತಿ ಪ್ರಸಾದ್ ನನ್ನ ಜೊತೆಲಿ ಇವ್ರೆ ಅಂತಂದ್ರು. ಯಾಕೆ ಇಲ್ಲ, ನಮ್ಮ ಇವ್ರು ಕರೀತಾರೆ, ನಮ್ಮ ಪ್ರೊಡ್ಯೂಸರು. ನನ್ನನ್ನು ಯಾಕೆ ಕರೀತಾರೆ ಅಂತಂದ್ರೆ, ಇಲ್ಲ ಅವ್ರೊಂದು ಸಿನಿಮಾ ಮಾಡ್ತಾ ಇದ್ದಾರೆ, ಅದಕ್ಕೆ ನೀವೇ ಡೈರೆಕ್ಟರ್. ನಾನು ಡೈರೆಕ್ಟರ್ ಅಂತ ಯಾರು ಹೇಳಿದ್ರು ಅಂದಾಗ ಅವಾಗ ಹೇಳಿದ್ರು, ವಿಷ್ಣುವರ್ಧನ್ ಅವರೇ ಹೇಳಿದ್ರು, ಜೋಸೆಮ್ಮನ್ ಅವ್ರಿಗೆ ಅವಕಾಶ ಕೊಡಿ, ಅವ್ರು ಈ ಸಿನಿಮಾ ಮಾಡ್ತಾರೆ ಅಂತ ಹೇಳಿ. ಅವರು ರೆಕಮೆಂಡ್ ಮಾಡಿದ ನನ್ನ ಇಂಡಿಪೆಂಡೆಂಟ್ ಆಗಿ ವಿಷ್ಣುವರ್ಧನ ನಾನು ನಿರ್ದೇಶನ ಮಾಡಿದ ಚಿತ್ರ ನನ್ನ ರೋಷ 100 ವರ್ಷ. ಅಲ್ಲಿಂದ ಆಚೆಗೆ ಹಲವಾರು ಸಿನಿಮಾಗಳನ್ನ ನಾನು ಮಾಡ್ಕೊಂಡ್ಬಂದೆ. ಕೊನೆಗೆ ನಿರಂತರವಾಗಿ ಅವರಿಗೆ ಹೆಸರು ಉಳಿಸಿದಂಥದ್ದು ಸಾಹಸ ಸಿಂಹ ಚಿತ್ರ ಮಾಡಿದ್ದು. ಸಾಹಸ ಸಿಂಹ ಚಿತ್ರ ಮಾಡುವಾಗ ಬಹಳಷ್ಟು ಕಷ್ಟಪಟ್ಟರು ಅವರು. ಪ್ರೊಡ್ಯೂಸರ್ ಹತ್ರ ಅವರು ಹೇಳ್ದಾಗೆ ಪ್ರೊಡ್ಯೂಸರ್ ಹತ್ರ ಕಾಸಿರ್ಲಿಲ್ಲ. ಡೈರೆಕ್ಟ್ರು ದೊಡ್ಡಬಳ್ಳಾಪುರದವರು ಒಬ್ಬರು ಗೋಪಾಲ್ ಥಿಯೇಟರ್ ಇತ್ತು ಯಶವಂತಪುರದಲ್ಲಿ. ಡೈಲಿ ಸಂಜೆ ಥಿಯೇಟರ್ ಕಲೆಕ್ಷನ್ ಎಲ್ಲ ತಗೊಂಡ್ಬಂದು ಚಿತ್ರೀಕರಣ ಮಾಡ್ತಾ ಇದ್ರು. ಅವಾಗೆಲ್ಲ ಪಾಪ ವಿಷ್ಣುವರ್ಧನ್ ಜೊತೆಗಿದ್ದು ಕಾಸನ್ನ ಪಕ್ಕಕ್ಕಿಟ್ಟು ಕತೆಗೆ ಗಮನ ಕೊಟ್ಟು ನಿರ್ದೇಶನಿಗೆ ಬೆಲೆ ಕೊಟ್ಟು ಆ ನಿರ್ಮಾಪಕನಿಗೂ ಬೆಲೆ ಕೊಟ್ಟು ಕಷ್ಟಪಟ್ಟು ಬೇವರು ಸುರಿಸಿ ಕಷ್ಟಪಟ್ಟು ಸಿನಿಮಾ ಮಾಡಿದಂತ ಸಿನಿಮಾ ಅದು ಸಾಹಸ ಸಿಂಹ. ನಿಜವಾಗ್ಲೂ ಅದು ಅವರಿಗೆ ಹೆಸರಿಗೆ ತಕ್ಕ ಹಾಗೆ ಸಾಹಸ ಸಿಂಹ ವಿಷ್ಣುವರ್ಧನ್ ಅನ್ನೋ ಬಿರುದು ಕೂಡ ಅವರಿಗೆ ಸಿಕ್ತು. ಅದು ಬಹಳ ಖುಷಿ. ಯಾವತ್ತಿಗೂ ನಾನು ಮರೆಯೋಕ್ಕಾಗಲ್ಲ. ವಿಷ್ಣುವರ್ಧನ ನನ್ನ ಜೀವಮಾನದಲ್ಲಿ ನಾನು ಮರೆಯೋಕ್ಕಾಗದಂತ ಒಂದು ವ್ಯಕ್ತಿ. ಬಹಳ ಸೆಂಟಿಮೆಂಟ್ ಅಂತಂದ್ರೆ ಆತರ ಒಂದು ಭಾವನಾತ್ಮಕ ಜೀವಿ ಅಂತ ನಾನು ಹೇಳ್ಬೋದು. ನಾನು ಸಿಂಹ ಜೋಡಿ ಸಿನಿಮಾ ಮಾಡ್ತಿರುವಾಗ ಶೂಟಿಂಗ್ ಮಾಡ್ತಾ ಇದ್ದೆ. ಅವಾಗ ಇದ್ದಕ್ಕಿದ್ದಂಗೆ ನನಗೆ ಶೂಟಿಂಗ್ ನಿಲ್ಸು ಅಂತ ಹೇಳಿದ್ರು. ನಾನಂದ್ರೆ ಯಾಕೆ ನಿಲ್ಲಿಸ್ಬೇಕು ಅಂತಂದೆ. ಇಲ್ಲಪ್ಪ ನೀನ್ ನಿಲ್ಸು ಒಂದ್ ಸ್ವಲ್ಪ ಹೊತ್ತು ಅಂತ ಹೇಳಿ ಅವರೇ ಲೈಟ್ಸ್ ಆಫ್ ಎಲ್ಲ ಮಾಡಿ ಸೈಡ್ ಕರ್ಕೊಂಡು ಹೋದ್ರು. ಏನ್ ವಿಷ್ಣು ಯಾಕೆ ಶೂಟಿಂಗ್ ನಿಲ್ಲಿಸ್ದೆ ಅಂತಂದ್ರೆ, ಅವರು ಫಸ್ಟ್ ಅವ್ರ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ದಾರೆ. ವಿಷ್ಣು ಏನಾಯ್ತು, ನಿಮ್ಗೆ ಏನಾಯ್ತು, ನಿಮ್ ಕಡೆ ಏನಾಯ್ತು ಅಂದ್ರು. ಏನಿಲ್ಲ ಅಂತ ಹೇಳಿ ನನ್ನನ್ನು ತಪ್ಪಿಕೊಂಡು
ನಿಮ್ಮ ತಾಯಿಯವರು ತೀರ್ಕೊಂಡಿದ್ದಾರೆ ಅಂತ ಕಿವಿನಲ್ಲಿ ಹೇಳ್ಬಿಟ್ಟು ತಬ್ಕೊಂಡು ಅಷ್ಟು ಕಣ್ಣೀರಿಟ್ರು. ನಿಜವಾಗ್ಲು ಅಂತ ಒಂದು ಭಾವನಾತ್ಮಕ ಜೀವಿ, ನಮ್ಮ ತಾಯಿಗೆ ಕಣ್ಣೀರಿಟ್ಟಂತ ವ್ಯಕ್ತಿ ಅವರು. ನನ್ನ ಜೀವಮಾನದಲ್ಲಿ ನಾನು ಮರೆಯಕ್ಕಾಗದು, ವಿಷ್ಣುವರ್ಧನ ಎಂದಿಗೂ ನಾನು ಮರೆಯಕ್ಕಾಗಲ್ಲ. ಅಂತ ಒಂದು ಜೀವಿ, ಅವ್ರನ್ನ ನಾವು ಇದೇ ತಿಂಗಳಲ್ಲಿ ನಾವು ಕಳ್ಕೊಂಡಿದ್ದೀವಿ, ಇದೇ ಡಿಸೆಂಬರ್ನಲ್ಲಿ. ಬಹಳ ನೋವಾಗ್ತದೆ ಅವ್ರ ಬಗ್ಗೆ ಮಾತಾಡುವಾಗ್ಲೇ ನಮಗೆ ಎದೆ ತುಂಬಿ ಬರ್ತಾ ಇದೆ ನೋವು. ಎಷ್ಟೊಂದು ಸಿನಿಮಾಗಳು ಅವ್ರ ಜೊತೆಲಿ ಮಾಡಿದ್ವಿ. ನಾನು, ವಿಷ್ಣುವರ್ಧನು ಮತ್ತೆ ಬಾಬು ಅವರ ಒಂದು ನೆಂಟಸ್ಗೆ ಒಡನಾಟ ಬಹಳ ಚೆನ್ನಾಗಿದ್ವಿ. ಒಂಥರ ಫ್ರೆಂಡ್ ಸರ್ಕಲ್ ತರನೇ ಇದ್ವಿ. ಅವ್ರ ಮೂಲಕನೇ ನನಗೆ ಅಂಬರೀಷ್ ಅವರು ಕೂಡ ಪರಿಚಯ ಆಗಿದ್ದು. ಇವರೆಲ್ಲ ಬಹಳ ಫ್ರೆಂಡ್ಲಿ. ಅಂಬರೀಷು, ಬಾಬು ಅವರು, ವಿಷ್ಣುವರ್ಧನ್ ಅಂತಂದ್ರೆ ಮುಗಿಯಿತು. ಇವ್ರು 3 ಜನದ್ದು ಆಡಿದ್ದೆ ಆಟ ಇಂಡಸ್ಟ್ರಿಯಲ್ಲಿ ಅಷ್ಟು ಚೆನ್ನಾಗಿದ್ರು ಅವರು. ಕಾಲಕ್ರಮೇಣ ಒಬ್ಬರಾಗಿ ನಾವು ಎಲ್ಲವರನ್ನು ನಾವು ಕಳ್ಕೊಂಡಿದೀವಿ, ನಾವು ಉಳ್ಕೊಂಡಿದೀವಿ. ಏನು ಮಾಡೋದು, ಇಂಡಸ್ಟ್ರಿನ ಉಳಿಸ್ಬೇಕು ಅನ್ನೋದೇ ಒಂದು ಹೋರಾಟ ಈಗ ನಡೀತಾ ಇದೆ. ಆಗ್ಲೇ ಅದ್ರ ಬಗ್ಗೆ ಬಾಬು ಅವ್ರು ಬೇಕಾದಷ್ಟು ಹೇಳಿದ್ದಾರೆ. ಅಂಬರೀಷ್ ಅವರು ನನ್ನ ಕೆಲಸವನ್ನ ನೋಡಿ ಅವರು ಸಹ ಕರೆದು ಅವರ 100ನೇ ಚಿತ್ರ ಹಾಂಗ್ಕಾಂಗ್ ನಲ್ಲಿ ಏಜೆಂಟ್ ನಂಬರ್ ಚಿತ್ರವನ್ನು ಅವ್ರು ನನಗೆ ಕೊಟ್ಟು, ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ ಸಂಪೂರ್ಣವಾಗಿ ನನಗೆ ಕೊಟ್ಟರು. ಅದನ್ನು ಯಶಸ್ವಿಯಾಗಿ ಮಾಡಿಕೊಟ್ಟೆ. ಆ ಅಂಬರೀಷನ್ನು ನಾನು ಮರೆಯಕ್ಕಾಗಲ್ಲ. 100ನೇ ಚಿತ್ರವನ್ನು ಕೊಟ್ಟರು. ಯಾಕೆ ಅಂತಂದ್ರೆ ಅಂಬರೀಷು, ವಿಷ್ಣುವರ್ಧನು ಎಷ್ಟು ಒಂದ ಕುಚು ಕುಚು ಏನು ಹೇಳ್ತಾರಲ್ಲ ಫ್ರೆಂಡು ಅಂತ, ಆ ತರ ಅವರು ಬಹಳ ಆತ್ಮೀಯರಾಗಿದ್ರು. ಅದರಲ್ಲಿ ನಮ್ಮ ಬಾಬು ಅವ್ರ ಜೊತೆಲಿ ಇವ್ರು 3 ಜನ ಬಹಳ ಎಂತ ಫ್ರೆಂಡ್ಸ್ ಅಂತಂದ್ರೆ, ಥಿಕ್ ಫ್ರೆಂಡ್ಸ್ ಅಂತಂದ್ರೆ ಅಷ್ಟು ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು. ನಾನು ಅವ್ರ ಮನೇಲಿ ಬೆಳೆದಿದ್ರಿಂದ, ಅವ್ರ ಜೊತೆ ಬಹಳಷ್ಟು ಕೆಲಸ ಮಾಡಿದ್ರಿಂದ, ಅವರ ಮುಖಾಂತರ ನನಗೆ ಒಂದು ಅಕಾಡೆಮಿನಲ್ಲಿ ಒಂದು ಪ್ರತಿ ಸಾರಿ ಈ ವಾಕ್ಚಿತ್ರ ಸಮಾರಂಭ ಮಾಡುವಾಗ ಸತಿ ಸುಲೋಚನಾ ಅದು ಫಂಕ್ಷನ್ ಮಾಡಿದಾಗ ಅಕಾಡೆಮಿಯಲ್ಲಿ ಬಂದವರು ಪ್ರತಿಯೊಬ್ರು ಯಾರು ಯಾವ ಫಂಕ್ಷನ್ ಮಾಡಿಲ್ಲ ಇದುವರೆಗೂ. ಬಾಬುರು ಒಂದ್ಸಲ ಏನ್ ಮಾಡಿದ್ರು, ಆ ಒಂದು ನೆನಪಿಗಾಗಿ ಟಾಕಿ ಚಿತ್ರ ಬಂತಲ್ಲ, ಆ ನೆನಪಿಗೋಸ್ಕರ ನಮ್ಮ ಅಂಬೇಡ್ಕರ್ ಭವನಲ್ಲಿ ದೊಡ್ಡ ಫಂಕ್ಷನ್ ಮಾಡಿ ಹಿರಿಯ ತಂತ್ರಜ್ಞರಿಗೆ, ಹಿರಿಯ ಕಲಾವಿದರಿಗೆ, ಹಿರಿಯ ನಿರ್ದೇಶಕರಿಗೆ ಕರೆದು ಸನ್ಮಾನ ಮಾಡಿ ವಿತ್ ಕ್ಯಾಶ್ ಪ್ರೈಸ್ ಅನ್ನ ಕೊಟ್ಟು ಗೌರವ ಮಾಡಿದಂತ ಅಂತ ಅಕಾಡೆಮಿ ಚೇರ್ಮನ್ ಇವತ್ತು ಯಾರಿದ್ದಾರೆ? ಯಾರು ಇಲ್ಲ. ಬಾಬುಗೆ ಕೊನೆ ಆಗೋಯ್ತು. ಆ ಸಂದರ್ಭದಲ್ಲಿ ನನಗೂ ಸಹ ಜೀವಮಾನದ ಸಾಧನೆಗೆ ಅಂತ ಹೇಳಿ ನನಗೂ ಸಹ ಒಂದು ಪ್ರಶಸ್ತಿಯನ್ನು ಕೊಟ್ಟು ಗೌರವ ಮಾಡಿದಂತ ಬಾಬು ಅವ್ರನ್ನ ನಾನು ಯಾವತ್ತೂ ನಾನು ಮರೆಯಕ್ಕಾಗಲ್ಲ. ಹಾಗೆ ಈಗ ಅಕಾಡೆಮಿಗೆ ಬರ್ತಾರೆ, ಏನು ಮಾಡಲ್ಲ, 3 ತಿಂಗಳ ಕೆಲಸ ಅಷ್ಟೇ. ಅದಾದ್ಮೇಲೆ ಫೆಸ್ಟಿವಲ್ ಮಾಡ್ತಾರೆ, ಹೊರಟೋಗ್ತಿರ್ತಾರೆ. ಇದು ಮಾತ್ರ ನಡೀತಾ ಇದೆ. ಈಗಲೂ ಸಹ ನಾ ಕೇಳ್ಕೊಳ್ತಾ ಇದ್ದೀವಿ, ಬಾಬಾ ಸರ್ ಮತ್ತೆ ಬರ್ಬೇಕು, ನಿಮ್ಮಂತವ್ರು ಇದ್ರೆ ಇಂಡಸ್ಟ್ರಿಲಿ ಏನಾದ್ರು ಮಾಡಕ್ ಸಾಧ್ಯ. ಅಲ್ಲ ನಿಜವಾಗ್ಲು. ಯಾಕಂದ್ರೆ ಅವರೆಲ್ಲ ಯಾರು ಬೇಕಾದ್ರೆ ಸರ್ಕಾರನು ನೇರವಾಗಿ ಬೈದು ಮಾತಾಡುವಂತ ಶಕ್ತಿ ಇರ್ತಕ್ಕಂಥದ್ದು ನಿರ್ದೇಶಕರಲ್ಲಿ ಒಬ್ಬ ರಾಜೇಂದ್ರ ಸಿಂಗ್ ಬಾಬು ಒಬ್ಬರಿಗೆ ನಾನು ಹೇಳ್ತೀನಿ ಕೇಳಿ. ಅವ್ರಿಗೆ ಮಾತ್ರ ಆ ಶಕ್ತಿ ಇದೆ. ಧೈರ್ಯವಾಗಿ ಅಂತ ಚೀಫ್ ಮಿನಿಸ್ಟರ್ ಮಾತಾಡಿಸ್ತಾರೆ, ಅವ್ರು ಯಾವುದೇ ಪಕ್ಷದವರಾಗಿದ್ರು ಮಾತಾಡ್ತಾರೆ. ಆ ತರ ಒಂದು ಶಕ್ತಿಯನ್ನು ಹೊಂದಿರತಕ್ಕಂಥ ರಾಜೇಂದ್ರ ಬಾಬು ಅವರು ಇಂಡಸ್ಟ್ರಿಗೆ ಇನ್ನೂ ಹೆಚ್ಚು ಸಿನಿಮಾಗಳನ್ನ ಮಾಡಬೇಕು. ಅವ್ರು ಮಾಡಿದ ಎಲ್ಲಾ ಚಿತ್ರಗಳು ನಾವು ಮರೆಯಕ್ಕಾಗಲ್ಲ. ಬಂಧನ, ಮುತ್ತಿನ ಹಾರ ಅಂತ ಯಾವ 1-2 ಹಲವಾರು ಚಿತ್ರಗಳು ಬಾಬು ಅಂತಂದ್ರೆ ಮುಗಿಯಿತು, ಅಷ್ಟು ಒಳ್ಳೆ ಚಿತ್ರಗಳನ್ನ ಕೊಟ್ಟಿದ್ದಾರೆ. ಇದಕ್ಕೆ ಈ ಒಂದು ಸಂದರ್ಭದಲ್ಲಿ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಸಂತೋಷ. ಈ ವೇದಿಕೆಯಲ್ಲಿ ಕೃಷ್ಣೇಗೌಡರು, ಮಾಮ ಹರೀಶ್ ಅವರು, ವೀರಯ್ಯನವರು, MLC ಅವರು, ಗಣೇಶ್ ಕಾಸರಗೋಡ್ರವರು, ಆಮೇಲೆ ಬಣಕರ್. ಕ್ವಶನ್ ಸರ್, ಸಾಹಸ ಸಿಂಹ ಏನಕ್ಕೆ ಇಟ್ರಿ ಸರ್? ಅದೊಂದಂಗೆ ಆನ್ಸರ್ ಮಾಡಿ ಸರ್. ಸಾಹಸ ಸಿಂಹ ಟೈಟಲ್ ಏನಕ್ಕೆ ಇಟ್ರಿ ಸರ್? ಸಾಹಸ ಸಿಂಹ ಅವನೊಬ್ಬ ಸಾಹಸಿಗ. ವಿಷ್ಣುವರ್ಧನ್ ನಾನು ಆಗ್ಲೇ ಹೇಳಿದೆ, ಒಂದೇ ಒಂದು ಇನ್ಸಿಡೆಂಟ್ ಹೇಳ್ತೀವಿ. ಕೋಲಾರದ ಗೋಲ್ಡ್ ಮೈನ್ಸ್ ಇದೆಯಲ್ಲ, ಆ ಶಾಫ್ಟ್ ಒಳಗಡೆ ಎಷ್ಟೋ ಸಾವಿರ ಅಡಿ ಕೆಳಗಡೆ ಹೋದ್ವಿ ನಾವು ಶೂಟಿಂಗ್ ಮಾಡಕ್ಕೆ, ಚಿತ್ರೀಕರಣಕ್ಕೆ. ಅಲ್ಲಿ ಎಲ್ಲಾ ಕಡೆ ಆಕ್ಸಿಜನ್ ಇದೆ, ಒಂದು ಭಾಗದಲ್ಲಿ ಮಾತ್ರ ಆಕ್ಸಿಜನ್ ಇಲ್ಲ. ಅವ್ರು ಹೇಳಿದ್ರು ನಮಗೆ, ಸರ್ ಅಲ್ಲಿಗೆ ಮಾತ್ರ ಹೋಗ್ಬೇಡಿ, ಅಲ್ಲಿ ಆಕ್ಸಿಜನ್ ಇರೋದಿಲ್ಲ, ಇಲ್ಲಿವರೆಗೂ ಮಾತ್ರ ಇರೋದು ಅಂತ ಹೇಳಿ. ಅಲ್ಲಿ ನೋಡಿದಾಗ ಇವನ ಒಳಗಡೆ ಸುರಂಗ ಮಾರ್ಗದಿಂದ ಹತ್ಕೊಂಡ್ ಮೇಲ್ ಬರ್ತಾನಲ್ಲ, ಆ ಒಂದು ದೃಶ್ಯಕ್ಕೆ ಅದು ಬಹಳ ಚೆನ್ನಾಗಿ ಸೂಕ್ತವಾಗಿದೆ. ವಿಷ್ಣು ಹೇಳಿದ್ರು, ಜೋ, ನನ್ ಜೋ ಅಂತಾನೆ ಕರೆ, ಜೋ ಇದನ್ನ ಮಾಡ್ಬೋಣ, ಇದು ಮೇಲೆ ಹತ್ಬಿಡ್ತೀನಿ, ಆಮೇಲೆ ನಾವು ಹೊರಗಡೆ ಬರೋ ತಕೊಳ್ಳೋಣ ಅಂತಂದ್ರು. ಅವ್ನು ಬಿಡ್ತಾನೆ ಇಲ್ಲ, ಅಲ್ಲಿರೋನು ಶಾಫ್ಟ್, ಸರ್ ಬೇಡಿ ಸರ್ ಅಲ್ಲಿ ಆಕ್ಸಿಜನ್ ಇಲ್ಲ ಅಂತ. ಹೌದಾ, ನಾನು ನೋಡ್ತೀನಿ ಅನ್ಬಿಟ್ಟು ಹೋಗಿ ನಿಂತ್ಕೊಂಡು
ಉಸಿರು ಕಟ್ಟೋ ವರ್ಷದಲ್ಲಿ ಓಡಿ ಬಂದ್ಬಿಡೋರು. ಇಲ್ಲ ಇಲ್ಲ ಮಾಡ್ಬೇಡ ರಾಜು ಅಂತ ಹೇಳಿ ಕ್ಯಾಮ್ರಾ ತಗೊಂಡೋದ್ರೆ ಸ್ವಲ್ಪ ಕೆಲವೇ ಕ್ಷಣಗಳು ಅಷ್ಟರಲ್ಲಿ ಅದು ಫಂಗಸ್ ಆಗ್ಬಿಡೋದು ಆಕ್ಸಿಜನ್ ಇಲ್ಲದೆ. ಆದ್ರೂ ಅಂತ ಸಮಯದಲ್ಲಿ ನಾವು ಹೋಗಿ ಒಂದೊಂದೇ ಚಿಕ್ಕ ಚಿಕ್ಕ ಶಾರ್ಟ್ ಗಳನ್ನ ತಗೊಂಡು ಓಡ್ ಬಂದು ಇಲ್ಲಿ ಆಕ್ಸಿಜನ್ ಪೈಪ್ ಕೊಡ್ತಾ ಇದ್ರು, ಆಕ್ಸಿಜನ್ ತಗೊಂಡು ಉಸಿರು ಹೇಳ್ಕೊಳ್ತಾ ಇದ್ವಿ ನಾವು. ಹಾಗೆ ಆ ತರ ಒಂದು ಉಸಿರುಗಟ್ಟುವ ಆಕ್ಸಿಜನ್ ಇಲ್ಲದೆ ಇರ್ತಕ್ಕಂಥ ಒಂದು ಜಾಗದಲ್ಲೂ ಸಹ ಅವರು ಧೈರ್ಯವಾಗಿ ನಾನು ಪ್ರಾಣ ಹೋಗುತ್ತೆ ಅಂತ ಕೂಡ ಲಕ್ಷ್ಯ ಮಾಡಿದೆ. ಆ ಚಿತ್ರಕ್ಕೋಸ್ಕರ ಸಾಹಸವನ್ನು ಮಾಡಿದ್ದಾರೆ. ಆತರ ಬಹಳಷ್ಟು ಸಾಹಸಗಳನ್ನು ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಸಾಹಸ ಸಿಂಹ ಅಂತ ಹೆಸರು ಹಿಡಿದೆ. ಅದು ನಿರಂತರವಾಗಿ ಹೆಸರು ಉಳ್ಕೊಂಡಿದೆ.